ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್. ಸುಧಾ, ಯಾಕೆ ರಾಜೀನಾಮೆ ಕೊಟ್ಟೆ? ರಾಜಿ ಮಾಡೋಕ್ಕೋಸ್ಕರ. ಅಂದ್ರೆ ಅರ್ಥ ಆಗ್ಲಿಲ್ವಾ? ವೆರಿ ಸಿಂಪಲ್ ಸರ್. ನೀವು ನಿಮ್ ಹೆಂಡತಿ ರಾಜಿ ಆಗೋಕ್ಕೋಸ್ಕರ ನನ್ನ ಕ್ಯಾರೆಕ್ಟರ್ ಮರಿಯಾದ್ರೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ ನಿಮ್ ಹೆಂಡತಿಗೆ ಯಾವ ಡೌಟು ಬರಲ್ಲ, ಅಷ್ಟೇ. ಐ ಆಮ್ ಸಾರಿ ಸುಧಾ. ನನ್ನ ರಾಜೀನಾಮೆ ವಾಪಸ್ ತಗೊಳ್ತೀನಿ, ಸರಿನಾ? ಬನ್ನಿ ಬನ್ನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಬ್ರು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತನಾ? ನೋಡಿ, ಇವರು ನನ್ನ ಪತಿ ದೇವ್ರು. ನನ್ ಗಂಡ ನನ್ ಮನೇಲಿ ಇರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾರೆ ನೀವೇ ಕೇಳಿ. ಸೀತಾ, ಇಲ್ಲಿಗೆ ಬಂದೆ ನೀನು? ಬರದೆ ಏನ್ ಮಾಡ್ಲಿ? ನೀವೇನ್ ಇಲ್ಲೇ ಇವಳ ಜೊತೆನೆ ಸಂಸಾರ ಮಾಡ್ಕೊಂಡು ಇದ್ದು ಬಿಡ್ತೀರಾ? ಮದ್ವೆನೆ ಮಾಡ್ಕೊಳ್ದೆ ನೀವಿಬ್ರು ಸಂಸಾರ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಸುಮ್ನೆ ಇದ್ಬಿಡ್ತಾರಾ? ಅವ್ರನ್ನೆಲ್ಲ ಕೈಲಾಗದವ್ರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಈ ನಿಮ್ ವ್ಯವಹಾರ ಎಲ್ಲ ಸಾಕು, ನಿಲ್ಸಿ. ಬೇಗ ಮನೆಗ್ ಬನ್ನಿ. ಏನಮ್ಮ, ನೀನೇನೋ ಬಹಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಿ. ಇದೇನಾ ನೀನ್ ಮಾಡೋ ಕೆಲ್ಸ? ನೀನ್ ಇಲ್ಲೇ ಇದ್ರೆ ನಮ್ ಗಂಡನಿಂದ ಕಾಪಾಡ್ಕೊಳಕ್ ನಾವು ಸಾಯ್ಬೇಕಷ್ಟೇ. ಇವು ಸಂಸಾರಸ್ಥರು ವಾಸ ಮಾಡೋ ಮನೆಗಳು. ಏನಮ್ಮ, ನೀನೇನೋ ಉದ್ಯೋಗದಲ್ಲಿ ಇದೆಯಾ ಅಂತ ಈ ಮನೆ ಬಾಡಿಗೆ ಕೊಟ್ರೆ ಈ ಉದ್ಯೋಗನ ನೀನ್ ಮಾಡ್ತಾ ಇರೋದು. ಈಗಲೇ ಮನೆ ಖಾಲಿ ಮಾಡ್ಬೇಕು ನೀನು. Yeah, a bird in the nest. A bird in the nest which was living very happily. Which was living very happily. ನೀನ್ ಒಳಗ್ ಹೋಗು ಮರಿ. ಅನ್ಕೊಂಡಿದ್ದೆ ತೆರೆ ಮರೆಯಲಿದ್ದೋಳು ಯಾವತ್ತಾದ್ರೂ ಒಂದ್ ದಿವಸ ಹೀಗೆ ರಂಗ ಪ್ರವೇಶ ಮಾಡೇ ಮಾಡ್ತೀಯ ಅಂತ. ಸೀತಾ, ಸುಧಾ ಹತ್ರ ಕ್ಷಮಾಪಣೆ ಕೇಳು. ಕ್ಷಮಾಪಣೆ ಕೇಳೋಂಥ ತಪ್ಪು ನಾನೇನು ಮಾಡಿಲ್ಲ. ನೀನ್ ಮಾಡಿರೋ ಅವಮಾನದಿಂದ ಅಲ್ಲಿ ಇದ್ದೋರೆಲ್ಲ ಎಷ್ಟು ಅಸಭ್ಯವಾಗಿ ಮಾತಾಡಿದ್ರು ಗೊತ್ತಾ? ನಾವು ಮಾಡುವಂತ ಕೆಲಸ ಸಭ್ಯವಾಗಿದ್ರೆ ಅವರು ಇವರು ಯಾಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ? ಸೀತಾ, ನೀನ್ ಕ್ಷಮಾಪಣೆ ಕೇಳ್ತೀಯೋ ಇಲ್ವೋ? ನಾನ್ ಕೇಳಲ್ಲ ಸರ್, ಪ್ಲೀಸ್. ಸುಧಾ, ಪ್ಲೀಸ್. ಸೀತಾ, ನೀನ್ ಕ್ಷಮಾಪಣೆ ಕೇಳೋವರೆಗೂ ಸುಧಾ ಈ ಮನೇಲೇ ಇರ್ತಾಳೆ. ಅಬ್ಬ, ಇವಳು ನಮ್ಮ ಮನೇಲಿ ತಂದು ಇಟ್ಕೊಳ್ಳೋದಕ್ಕೆ ಈ ನೆಪ ಸಿಗ್ತಾ ನಿಮ್ಗೆ? ಈ ರೀತಿ ನೆಪ ಹುಡ್ಕಕ್ ನನಗೂ ಚೆನ್ನಾಗ್ ಗೊತ್ತು. ನಾನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಸೀತಾ, ನೀವೇನು ಗಾಬರಿ ಆಗ್ಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ. ಸರ್, ದಯವಿಟ್ಟು ನನ್ ಮಾತು ಕೇಳಿ. ಸುಧಾ, ನೀನೇನು ಹೇಳ್ಬೇಡ. ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗುವಂತ ಅವಶ್ಯಕತೆ ಏನ್ ಬಂತು? ಅಡ್ಗೆ ಮನೇಲಿ 2 ಒಲೆ ಹೊಚ್ಚಕ್ ಜಾಗ ಇಲ್ಲ, ಅದಕ್ಕೆ. ನನ್ನಿಂದ ನೀವ್ಯಾಕೆ ಹೋಗ್ಬೇಕು? ನಾನೇ ಹೊರಟೋಗ್ತೀನಿ. ಬಹಳ ಚೆನ್ನಾಗಿದೆ ನಿನ್ ಮಾತು. ಒಂದ್ ಕೈಯಿಂದ ಮಗುನ ಚಿವುಟೋದು, ಇನ್ನೊಂದ್ ಕೈಯಿಂದ ತೊಟ್ಲು ತೂಗೋದು. ನೋಡು, ನೀನ್ ಇಲ್ಲಿಂದ ಹೋದ್ರು ನಾನ್ ಇಲ್ಲಿರಲ್ಲ. ವ್ಯಂಗ್ಯ ಬಿಟ್ಟು ನೀವು ಮಾತಾಡೋಕೆ ಬರಲ್ವಾ? ನನ್ನ ಹಣೆ ಬರಹನೆ ಸರಿ ಇಲ್ಲ. ಏನ್ ಮಾಡೋದು? ನಿಂತ್ಕೋ. ಇನ್ಮೇಲೆ ಈ ಮನೇಲಿರೋ ಅಧಿಕಾರ ನಾನ್ ಪಡ್ಕೊಂಡ್ ಬಂದಿಲ್ಲ. ನೀನ್ ಮನೆ ಬಿಟ್ಟು ಹೋದಾಕ್ಷಣ ನಿನ್ನ ಋಣ ಮುಗಿದೋಯ್ತು ಅಂತ ತಿಳ್ಕೊಂಡ್ಯಾ? ಆ ದೇವ್ರು ನಡೆಸ್ದಾಗತ್ತೆ.